ನಂದನೇಶ್ವರ ಪಾದಾರವಿಂದಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಸರ್ವರಿಗೂ ನಮಸ್ಕರಿಸುತ್ತಾ, ಸಭಿಕರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಇವತ್ತಿನ ದಿವಸ ಇಲ್ಲಿ ಹರಟೆ ಕಾರ್ಯಕ್ರಮ, ಕಳೆದ ತಿಂಗಳು ಹರಟೆ ಕಾರ್ಯಕ್ರಮ ಮಾಡಿದ್ದೆವು. ಎಲೆ ಊಟ ವರ್ಸಸ್ ಬಫೆ ಊಟ. ಎಲೆ ಊಟ ಒಳ್ಳೆಯದು ಅಂಥೇಳಿ ಎಲ್ಲರೂ ಬಫೆ ಊಟ ಮಾಡಿ ಹೋಗಿದ್ದೀರಿ. ಸೂಪರ್ ಹಿಟ್ ಮಾಡಿದ್ದೀರಿ ಕಾರ್ಯಕ್ರಮವನ್ನು. ಅದೇ ರೀತಿ ಅದೇ ಆಶಯದೊಂದಿಗೆ ಇವತ್ತಿನ ದಿವಸ ಕೂಡ ಹರಟೆ ಕಾರ್ಯಕ್ರಮ. ವಿಷಯ ಜೀವನ ಅಂದು ಇಂದು, ಇನ್ನು ಮುಂದೆ ಹೇಗೋ ಗೊತ್ತಿಲ್ಲ. ಅಂತೂ ಈಗ ನಡೆದಿರುವ ಹಾಗೂ ನಡೆಯುತ್ತಿರುವ ವರ್ತಮಾನ ಹಾಗೂ ಭೂತದ ಬಗ್ಗೆ ಇವತ್ತಿನ ದಿವಸ ಚಿಂತನೆ ಮಾಡೋಣ. ಮತ್ತು ಇವತ್ತಿನ ದಿವಸ ಈಗಾಗಲೇ ಹೇಳಿದಾಗೆ ವಿಶ್ವ ಅಪ್ಪಂದಿರ ದಿವಸ. ಅಪ್ಪಂದಿರ ದಿವಸ ಅಂದಮೇಲೆ ಅದರ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕವಿತೆ ಅಪ್ಪನ ಬಗ್ಗೆ, ಭಾಳ ವರ್ಷದ ಹಿಂದೆ ಬರೆದದ್ದು. ಅದು ಇವತ್ತಿನ ದಿವಸ ಪ್ರಸ್ತುತ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ನಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ತಂದೆಯಿಂದಲೇ ನನ್ನ ಹೆಸರು, ತಂದೆಯೇ ನನ್ನ ಉಸಿರು, ತಂದೆಯೇ ನನ್ನ ಜೀವನ, ಜೀವನ ಪಾವನ, ತಂದೆ ನನ್ನ ಶಕ್ತಿ, ತಂದೆ ನನ್ನ ಭಕ್ತಿ, ಕಿರುಬೆರಳು ಹಿಡಿದು ನಡೆಯುವ ಮಗುವಿನ ಆಧಾರ, ನಮ್ಮೆಲ್ಲರ ಜೀವನಾಧಾರ. ತಂದೆಯಿಂದಲೇ ಕುಟುಂಬದ ಕಾನೂನು, ತಂದೆ ಇದ್ದರೆ ಅಂಗಡಿಯ ಎಲ್ಲ ಸಾಮಾನು, ಆಟದ ಸಾಮಾನು. ತಂದೆಯಿಂದಲೇ ಪ್ರೀತಿ, ತಂದೆಯಿಂದ ನೀತಿ, ಜೀವನ ಎದುರಿಸುವ ಛಾತಿ. ತಂದೆ ಒಬ್ಬ ಹೀಮ್ಯಾನ್, ಸೂಪರ್ ಮ್ಯಾನ್. ತಂದೆ ಇದ್ದರೆ ಮಕ್ಕಳಿಗೆ ಬಣ್ಣ ಬಣ್ಣದ ಕನಸು, ಬಗೆ ಬಗೆ ಹೋಟೆಲ್ ತಿನಿಸು. ತಂದೆ ಇದ್ದರೆ ಮಕ್ಕಳು ಹಾರಾಡುವ ಹಕ್ಕಿ, ತಂದೆ ಇದ್ದರೆ ಗಗನಚುಕ್ಕಿ ಭರಚುಕ್ಕಿ. ತಂದೆ ಇದ್ದರೆ ಶಾಂತಿ ಸಂತೋಷ ನೆಮ್ಮದಿ ಸುರಕ್ಷೆ. ತಂದೆ ಇದ್ದರೆ ಬಂಧು ಬಳಗ ನೆಂಟರು ಬಂಟರು. ತಂದೆ ಪರಮೇಶ್ವರನ ಪ್ರತಿರೂಪ, ಗೃಹಸ್ಥಾಶ್ರಮದ ಉಚ್ಚಸ್ಥಿತಿ, ಸಂಸ್ಕಾರ ಮೂರ್ತಿ. ಅಮ್ಮನ ಹಣೆಯ ಸಿಂಧೂರ, ಕುತ್ತಿಗೆ ತಾಳಿ, ಜೀವನದ ಅರ್ಥ. ತಂದೆ ಇದ್ದರೆ ಹಬ್ಬ, ಹೊಸ ಹೊಸ ಬಟ್ಟೆ ಬರೆ, ಸಿಹಿ ತಿಂಡಿ. ತಂದೆ ಇದ್ದರೆ ಜಾತ್ರೆ, ಮೋಜು ಮಸ್ತಿ, ಇದರ ಪುನರಾವರ್ತನೆ ಪ್ರತಿ ಸಲ. ತಂದೆ ವಿಶ್ವನಾಥ, ತಂದೆ ಇಲ್ಲದಿದ್ದರೆ ಮಕ್ಕಳು ಅನಾಥ. ತಂದೆ ತಾಯಿ ಅಸಮರ್ಥರಾಗಿದ್ದರೆ ಜೀವನದ ಯಾವುದೇ ತೀರ್ಥಯಾತ್ರೆಯು ವ್ಯರ್ಥ. ಯಾರ ಜೊತೆ ತಂದೆ ತಾಯಂದಿರು ಇದ್ದಾರೋ ಅವರೇ ನಿಜವಾದ ಭಾಗ್ಯವಂತರು. ಯಾರ ತಂದೆ ತಾಯಿ ಇಲ್ಲವೋ ಅವರಿಗೆ ನನ್ನ ಶ್ರದ್ಧಾಂಜಲಿ. ಇವತ್ತಿನ ದಿವಸ ಒಂದು ಸುಯೋಗ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಕಾರಂತೈತಾಳರ ಕುಟುಂಬ ಸೇರಿ, ಅಂದರೆ ನಮ್ಮ ಕುಟುಂಬ, ನನ್ನ ಮಿಸೆಸ್ ಕಡೆಯ ಕುಟುಂಬ, ಕಾರಂತೈತಾಳರ ಕುಟುಂಬ ಸೇರಿ ಈ ಒಂದು ಮಂಟಪವನ್ನು, ಈ ಒಂದು ಸಭಾಂಗಣವನ್ನು ಕಟ್ಟಿಸಿದ್ದೇವೆ. ರಾಮರಮಣ ಅಂತ ಹೆಸರಿಟ್ಟಿದ್ದೇವೆ. ರಾಮ ಅಂದರೆ ನನ್ನ ಅಪ್ಪ ರಾಮಚಂದ್ರ, ಅದರ ಅರ್ಧ ಭಾಗ ರಾಮ. ಹಾಗೂ ನನ್ನ ಮಿಸ್ಸೆಸ್ನ ತಂದೆ ವೆಂಕಟರಮಣ, ಅದರ ರಮಣ. ಹಾಗೆ ರಾಮ ಮತ್ತು ರಮಣವನ್ನು ಸೇರಿಸಿ ರಾಮರಮಣ ಸಭಾಂಗಣ. ಅದೇ ರೀತಿ ಅಲ್ಲಿ ನನ್ನ ತಾಯಿ ರಾಜಲಕ್ಷ್ಮಿ, ಅದರ ರಾಜನನ್ನು ತಗೊಂಡಿದ್ದೇವೆ. ಹಾಗೆ ನನ್ನ ಮಿಸ್ಸೆಸ್ನ ತಾಯಿ ರತ್ನಮ್ಮ, ಅದರ ರತ್ನವನ್ನು ತಗೊಂಡಿದ್ದೇವೆ. ಹಾಗೆ ರಾಜರತ್ನ ಸಭಾಂಗಣ ಅಂಥೇಳಿ ಅಲ್ಲಿ ಹೆಸರಿಟ್ಟಿದ್ದೇವೆ. ಈ ಒಂದು ತಂದೆ ಹೆಸರಿರುವಂಥ ಈ ಒಂದು ಸಭಾಂಗಣದಲ್ಲಿ ಇವತ್ತಿನ ದಿವಸ ವಿಶ್ವ ಅಪ್ಪಂದಿರ ದಿವಸ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಒಂದು ಯೋಗ, ನಮ್ಮ ಸುಯೋಗ ಅಂತ ತಿಳ್ಕೊಳ್ತೇನೆ. ಮತ್ತು ನನಗೆ ಬಗ್ಗೆ ಹೇಳೋದಾದರೆ ಎಲ್ಲ ನೋಡಿ, ಎಲ್ಲ 60 ದಾಟಿದವರೇ. 60ಕ್ಕೆ ಅರಳು ಮರಳು ಅಂತ ಹೇಳ್ತಾರೆ. ನನ್ನ ಪ್ರಕಾರ 60ಕ್ಕೆ ಅರಳು ಮರಳು ಅಲ್ಲ, 60ಕ್ಕೆ ಮರಳಿ ಅರಳುವುದು. ಹಾಗೆ ಎಲ್ಲ ನಾವು ಪುನಃ ಅರಳ್ತಾ ಇದ್ದೇವೆ. ಹಾಗಾಗಿ ಈ ಜವಾನರು ಮುಂದೆ ಬರಬೇಕು. ಆದರೆ ಈಗಿನ ಕಾಲದಲ್ಲಿ ಜವಾನರಿಗೆ ಬೆಂಗಳೂರು, ಬೊಂಬೈ, ದುಬೈ, ಅಮೇರಿಕಾ ಅಂಥೇಳಿ ದುಡ್ಡು ಮಾಡುವುದರಲ್ಲೇ ಇದ್ದಾರೆ. ಹಾಗಾಗಿ ನಾವೇ ಮುದುಕರು ಇದನ್ನು ನಡೆಸ್ಕೊಂಡು ಹೋಗಬೇಕಾಗಿದೆ. ಇರಲಿ, ದೇವರು ಶಕ್ತಿ ಕೊಡುವಷ್ಟು ದಿವಸ ನಡೆಸ್ಕೊಂಡು ಹೋಗ್ತೇವೆ. ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡುವಂಥ ಭರವಸೆಯೊಂದಿಗೆ ಇನ್ನು ಮುಂದೆಯೂ ಪ್ರತಿ ತಿಂಗಳು ಕಾರ್ಯಕ್ರಮ ಇದೆ. ಅಕ್ಟೋಬರ್ನಲ್ಲಿ ಮೋಸ್ಟ್ಲಿ ಕೃಷ್ಣೇಗೌಡರು ಬರ್ತೇನಂತ ಒಪ್ಪಿಕೊಂಡಿದ್ದಾರೆ.
ಡಿಸೆಂಬರ್ನಲ್ಲಿ ಅಲ್ಲ ನವಂಬರ್ನಲ್ಲಿ ದೇವಿದಾಸ್ ಕಾಪಿಗಾರರ ನಾಟಕ, ಡಿಸೆಂಬರ್ನಲ್ಲಿ ಇವರು ನಮ್ಮ ವಿಜಯ ಬೈಲ್ ಅವರ ನಾಟಕ, ಶಿವದೂತೆ, ಗುಳಿಗೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಫಿಕ್ಸ್ ಮಾಡಲಿಕ್ಕೆ ಮುಂದಡಿ ಇಟ್ಟಿದ್ದೇವೆ. ಯಾವುದಕ್ಕೂ ನಿಮ್ಮ ಪ್ರೋತ್ಸಾಹ ಅಗತ್ಯ. ನೀವು ಬರಬೇಕು, ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕು, ಆನಂದಿಸಬೇಕು ಅನ್ನೋದೇ ನಮ್ಮ ಒಂದು ಆಶಯ. ಅದೇ ನಗಿಸುವ ಗೆಳೆಯರು, ನೀವು ನಕ್ಕರೆ ಅದೇ ಸ್ವರ್ಗ ಅಂತ ಹೇಳ್ತಾ ಇದಿಷ್ಟು ಹೇಳಿದ್ದೇನೆ. ಈಗಾಗಲೇ ಸಮಯ ಜಾಸ್ತಿ ಆಗಿದೆ, ಹಾಗಾಗಿ ಇನ್ನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇದು ನನಗೆ ಬಗ್ಗೆ ನಾವು ಹೇಳಲಿಕ್ಕಿರುವಂಥದ್ದು. ಇನ್ನೇನಿದ್ರು ಕಳೆದ ಸರ್ತಿ ಒಂದು ಸಜೆಷನ್ ಬಂದಿತ್ತು, ಹರಟೆ ಆದಮೇಲೆ ಒಂದಿಬ್ಬರಿಗಾದರೂ ನಮಗೆ ಚಾನ್ಸ್ ಕೊಡಬೇಕಿತ್ತು ಆಡಿಯನ್ಸ್ ಪೈಕಿ ಆ ವಿಷಯದ ಬಗ್ಗೆ ನಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ಅಂತ. ಹಾಗಾಗಿ ಯಾರು ಹೇಳ್ತೀರಿ ಅದು ದಯಮಾಡಿ ಸಂತೋಷ್ ಐತಾಳ್ರ ಹತ್ರ ಅವ್ರ ಹೆಸರು ಕೊಟ್ಟರೆ ಲಾಸ್ಟಿಗೆ ಅವರಿಗೆ ಅವಕಾಶಗಳನ್ನು ಇಲ್ಲಿ ಒಂದೊಂದು ನಿಮಿಷ ಕೊಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.